ಪ್ರಾಣಿಗಳಿಗೂ ಒಂದು ಹಕ್ಕಿದೆ, ಮನುಷ್ಯನಿಗೂ ಒಂದು ಹಕ್ಕಿದೆ. ಅವ್ರಿಗೆ ಹೇಳ್ತಾ ಇದೀವಲ್ಲ, ಈಗ ಒಂದು ಆಕ್ಟ್ ಅನ್ನ ಇಮಿಡಿಯೇಟ್ ಆಗಿ ಕ್ಯಾಬಿನೆಟ್ ಅಲ್ಲಿ ಮನುಷ್ಯ ಮತ್ತು ಪ್ರಾಣಿ ರಕ್ಷಣೆ ಒಂದು ವಿಶೇಷ ಒಂದು ತಡೆ ಕಾಯ್ದೆಯನ್ನ ಜಾರಿಗೆ ತರಲಿ. ಈಗ ನೀವೇನೇನ್ ಬೇಕು, ಲೆಪಾರ್ಡ್ಗೂ ಅಂತ ತಂದಿದ್ದೀರಿ, ಸೊ ಹುಲಿಗೂ ಅಂತ ತಂದಿದ್ದೀರಿ, ಆನೆಗೂ ಸಪ್ರೇಟ್ ಇದೆ ಒಂದು ಕಾಯ್ದೆ. ಓಕೆ, ಇವತ್ತು ಕಾಡಿಲ್ದೆ ಪ್ರಾಣಿಗಳದೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಒಪ್ಕೊಂತೀನಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವತ್ತು ಪರಿಸರದಿಂದ ನಾವು ಬದುಕ್ತೀವಿ, ಓಕೆನಪ್ಪ, ಅದನ್ನು ಸಂರಕ್ಷಣೆ ಮಾಡಿ. ಕಾಡಂಚಲಿರತಕ್ಕಂಥ ನನ್ನ ಕೊಡಿ, ಒಂದು ಸ್ಪೆಷಲ್ ಪ್ರಯಾರಿಟಿ ಕೊಡಿ, ಇದಕ್ಕೊಂದು ವಿಶೇಷ ಕಾನೂನನ್ನ ಜಾರಿಗೆ ತಗೊಬನ್ನಿ, ಇದಕ್ಕೊಂದು ತನಿಖಾ ತಂಡವನ್ನ ನೇಮಕಾತಿ ಮಾಡಿ. ಈಗ ನೀವ್ ಹೇಳ್ತಾನೆ ಇದೆಯಪ್ಪ 100 ವರ್ಷ ಇತಿಹಾಸ ಇದೆ, ಅವ್ರಿಗೂ ಗೊತ್ತು. ನಾವ್ ಹೇಳ್ತಿರೋದು ಇಲ್ಲಿಗೆ ಸಾಕು. ಯಾರ್ಯಾರೋ ಏನೇನೋ ಮಾಡಿದ್ರೆ SIT ರಚನೆ ಮಾಡ್ತೀರಿ. ಇಲ್ಲಿ ಎಂತೆಂತ ಅಮಾಯಕ ಜೀವಗಳು ಬಲಿ ಆಗ್ತಿದಾವೆ, ಯಾಕೆ SIT ತನಿಖೆ ವರದಿ ಮಾಡಬಾರ್ದು? ಒಂದ್ SIT ತನಿಖೆ ಆಗ್ಲಿ ಬಿಡಿ, ಒಂದ್ ನಿಜಾಂಶ ಒಳಗ್ ಬರ್ಲಿ, ಒಂದ್ ರಿಸರ್ಚ್ ಆಗ್ಲಿ, ಒಂದ್ ಸರ್ವೆ ನಡೀಲಿ, ಏನಕ್ಕೆ ಆಗ್ತಿದೆ ಅನ್ನೋ ಸತ್ಯಾಂಶ ಆಚೆ ಬರ್ಲಿ. ಅವಾಗ ನೀವು ಕೇಳ್ಕೊಳ್ಳೋದು ಬೇಡ, ಅವರೇ ಮಾಡ್ತಾರ. ಅವಾಗ ಪಾಪ ಈಗ ನಾವ್ ಏನೇ ಹೇಳಿದ್ರು ಇವ್ರು ನಾವೇನ್ ಹೇಳಿದ್ರು ಕೇಳ್ಬೋದು, ಅದನ್ನೆಲ್ಲ ಕಳಿಸ್ಬೋದು. ನೆಕ್ಸ್ಟ್ ಏನು ಹೇಳಪ್ಪ, ನೆಕ್ಸ್ಟ್ ಏನು? ಇದಕ್ಕೆ ಇದೇ ಆಗ್ಬಿಟ್ರೆ ಏನ್ ಮಾಡೋದು? ಇವತ್ತೊಂದು ತೀರ್ಮಾನ ಆಗ್ಬೇಕು. ಯಾರೋ ಸತ್ತೋದ್ರು ಕೂಡ ಒಂದ್ ತನಿಖೆ ಮಾಡ್ತೀರಿ, ಯಾರೋ ಆಫೀಸರ್ ಸತ್ತೋದ್ರು ಅವ್ನು ಹೆಂಗ್ ಸತ್ತ ಅಂತ ತನಿಖೆ ಮಾಡ್ತೀರಿ. ಇವತ್ತು ಇತಿಹಾಸದಲ್ಲಿ ದಿನಕ್ಕೊಂದೊಂದು ಪ್ರಾಣ ಆಗ್ತಾ ಇದೆ, ದಿನಕ್ಕೊಂದೊಂದು ಬೆಳೆ ಹಾನಿ ಆಗ್ತಾ ಇದೆ. ಇವತ್ತೇನಾದ್ರೂ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಹೈಯೆಸ್ಟ್ ಪ್ರಕೃತಿ ವಿಕೋಪದಲ್ಲಿ ಏನಾದ್ರೂ ತುಂಬಾ ನಷ್ಟ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಜೀವ ಅಂತ ಹೇಳಿದ್ರೆ ಅದ್ಯಾರು? ರೈತ. ರೈತನ ಬೆಲೆ ಇಲ್ವೇ? ರೈತನ ಜೀವ ಅಲ್ವಾ, ಅವನು ಪ್ರಾಣ ಅಲ್ವಾ? ಇಷ್ಟ ಆಯ್ತಿದ್ರು ಕಣ್ಮುಚ್ಕೊಂಡು ಕೂತಿದಿರಲ್ಲ, ಏನಕ್ಕೆ? ಅದಿನ್ ಮುಂದೆ ಆಗ್ಬಾರ್ದು. ಒಂದು ಅಲ್ಲಿ ಮಾತಾಡೋಣ.